ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದಿದೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಪಾಕಿಸ್ತಾನ ಇದರ ಪ್ರತಿಕಾರ ಹೆಂಗೆ ತಗೊಳುತ್ತೆ, ಯಾಕಂತಂದ್ರೆ ಯಾವಾಗ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ಆದರೂ ಕೂಡ ಇದರ ಪ್ರತಿಕಾರವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಪಾಕಿಸ್ತಾನ ಈಗಾಗಲೇ ರಾಜನಾಥ್ ಸಿಂಗ್ ಅವರು ಹೇಳಿದರು, ಪಾಕಿಸ್ತಾನದ ಮೇಲೆ ನಾವು ದಾಳಿಯನ್ನು ಮಾಡಿದ್ದೀವಿ. ಎಲ್ಲಿ ದಾಳಿ ಮಾಡಿದ್ದೀವಿ ಅಂತಂದರೆ ಉಗ್ರರ ಹೆಡ್ ಆಫೀಸ್ಗಳಿದ್ವಲ್ಲ, ಆ ಹೆಡ್ ಆಫೀಸ್ಗಳ ಮೇಲೆಗೆ ಮಾತ್ರ ನಾವು ದಾಳಿಯನ್ನು ಮಾಡಿದ್ದೀವಿ. ಅದನ್ನು ಹೊರತುಪಡಿಸಿ ಪ್ರಜೆಗಳ ಮೇಲೆ ನಾವು ದಾಳಿ ಮಾಡಿಲ್ಲ. ಅಲ್ಲಿ ಸತ್ತವರೆಲ್ಲರೂ ಕೂಡ ಉಗ್ರ ಸಂಘಟನೆಯಲ್ಲಿ ಭಾಗಿಯಾದವರು, ಉಗ್ರ ಸಂಘಟನೆಯ ಕಾರ್ಯಕರ್ತರು ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಭಾರತ ಪಾಕಿಸ್ತಾನದ ಮೇಲೆ ಮಾನವೀಯತೆಯನ್ನು ತೋರಿಸಿದೆ. ಇಲ್ಲ ಅಂತಂದಿದ್ರೆ ಪಾಕಿಸ್ತಾನವನ್ನು ಒಂದೇ ಚಿಟಿಕೆ ಹೊಡೆಯೋದ್ರೊಳಗಡೆ ಸುಟ್ಟು ಬಿಸಾಕಬಹುದಿತ್ತು. ಆದರೆ ನಾವು ಶಾಂತಿ ಪ್ರಿಯರು, ಶಾಂತಿ ದೇಶ. ಹಾಗಾದರೆ ಎಲ್ಲೆಲ್ಲಿ ಉಗ್ರ ದಾಳಿಗಳಾಯಿತು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಉಗ್ರರ ದಾಳಿಯಲ್ಲಿ 4 ಕಡೆಗಳಲ್ಲಿ ಪಾಕಿಸ್ತಾನಕ್ಕೆ ಒಳಗಡೆ ಹೋಗಿ 100 ಕಿಲೋಮೀಟರ್ ದೂರ ಹೋಗಿ ಹೊಡೆದುರುಳಿಸಿ ಬಂದಿದೆ ನಮ್ಮ ಫೈಟರ್ ಜೆಟ್ಗಳು. ಇನ್ನು POK ಪಾಕ್ ಆಕ್ರಮಿತ ಪ್ರದೇಶವಾಗಿರುವಂತಹ POKನಲ್ಲಿ 5 ಕಡೆಗಳಲ್ಲಿ 5 ಉಗ್ರ ಸಂಘಟನೆಗಳ ಹೆಡ್ ಆಫೀಸ್ಗಳ ಮೇಲೆ ಉಗ್ರ ದಾಳಿ ನಡೆದಿದೆ. ಈಗಾಗಲೇ ಏನಂತಂದರೆ ಮೆಹಮಾನ್ ಝೋಯಾ ಮರೀದ್ಕೆ ಅಂದರೆ ಕಸಬ್ ಹೆಡ್ಲಿ ಇದ್ದಂತಹ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಕೇಂದ್ರ ಸ್ಥಾನ ಇದಾಗಿತ್ತು. ಅಲ್ಲಿ ಗಡಿಯಿಂದ ಅಂದರೆ ಭಾರತದ ಗಡಿಯಿಂದ 12 ಕಿಲೋಮೀಟರ್ ಒಳಗಡೆ ಹೋಗಿ ಈ ಒಂದು ಹೆಡ್ ಆಫೀಸನ್ನು ಹೊಡೆದುರುಳಿಸಲಾಗಿದೆ. ಇನ್ನು ಮರ್ಕಜ್ ಸುಭಾನ್ ಬಹಾಲ್ಪುರ್ನಲ್ಲಿ ಅಂದರೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗೆ ಕೇಂದ್ರ ಕಚೇರಿಯಾಗಿತ್ತು. ಇದು 100 ಕಿಲೋಮೀಟರ್ ಒಳಗಡೆ ಹೋಗಿದೆ. ಅಂದರೆ 100 ಕಿಲೋಮೀಟರ್ ಒಳಗಡೆ ಹೋಗಿ ಈ ಒಂದು ಹೆಡ್ ಆಫೀಸ್ ಇದೆ. ಎಲ್ಲಂತಂದರೆ ಬಹಾವಲ್ಪುರ್ ಅಂತ, ಬಹಾವಲ್ಪುರಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗೆ ಒಂದು ಹೆಡ್ ಆಫೀಸ್ ಇದೆ. ಅದೆಷ್ಟು ಕಿಲೋಮೀಟರ್ ಇದೆ ಅಂತಂದರೆ ಭಾರತದ ಗಡಿಗಿಂತ 100 ಕಿಲೋಮೀಟರ್ ಒಳಗಡೆ ಹೋಗಿ ಉಗ್ರ ಸಂಘಟನೆಯನ್ನು ಹೊಡೆದುರುಳಿಸಿದೆ ಭಾರತ ಸೇನೆ. ಹೀಗಾಗಿ ಮರ್ಕಜ್ ಸೈಬಾ ಮುರೀದ್ಕೆ ಭಯೋತ್ಪಾದಕ ದೊಡ್ಡ ಫ್ಯಾಕ್ಟ್ರಿ ಇತ್ತು, 25 ಕಿಲೋಮೀಟರ್ ದೂರದ ಅಂತರದಲ್ಲಿದೆ. ಇಲ್ಲೂ ಕೂಡ ಏನಂತಂದರೆ ಒಳಗಡೆದು ಪಾಕಿಸ್ತಾನದಲ್ಲೇ ಇದೆ, ಪಾಕಿಸ್ತಾನದ ಗಡಿಯಲ್ಲಿ ಇದೆ. ಆ ಒಂದು ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಲಾಂಚ್ ಪ್ಯಾಡ್ಗಳನ್ನು ಕೂಡ ಉಡಿಸ್ ಮಾಡಲಾಗಿದೆ. ಪಹಲ್ಗಾಮ್ ದಾಳಿಯ ಸಂಚು ಸ್ಥಳವನ್ನು ಗುರುತು ಮಾಡಿಕೊಂಡಿದ್ದಂತಹ ಭಾರತೀಯ ಸೇನೆ ಅಲ್ಲೂ ಕೂಡ 30 ಕಿಲೋಮೀಟರ್ ಒಳಗಡೆ ಹೋಗಿ LOCಯಲ್ಲಿ ದಾಳಿಯನ್ನು ಮಾಡಿದೆ. ಇನ್ನು ಸೈದಾನ ಬಿಲಾಲ್ ಮುಜಫರಾಬಾದ್ ಪಾಕ್ ಸೇನೆ ತರಬೇತಿ ಕೇಂದ್ರವನ್ನು ಗುರಿಯಾಗಿಸಿಕೊಂಡು 28 ಕಿಲೋಮೀಟರ್ ಒಳಗಡೆ ಹೋಗಿ ಹೊಡೆದುರುಳಿಸಿದೆ ಈ ಒಂದು ಕೇಂದ್ರವನ್ನು. ಇನ್ನು ಬಂದೂಕು ತರಬೇತಿ ಕೇಂದ್ರ ಆಗಿರಬಹುದು, ಉಗ್ರ ದಾಳಿ ಯೋಜನಾ ಕೇಂದ್ರ ಆಗಿರಬಹುದು, ಜೊತೆಗೆ ಸ್ಫೋಟಕ ಬಳಕೆ ಟ್ರೈನಿಂಗ್ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಭಾರತ ಈ ಒಂದು ದಾಳಿಯನ್ನು ಮಾಡಿದೆ. ಪಾಕ್ ಸೇನೆಯ ತರಬೇತಿ ಕೇಂದ್ರವನ್ನು ಯಾಕೆ ದಾಳಿ ಮಾಡುತ್ತೆ ಅಂತಂದರೆ, ಪಾಕಿಸ್ತಾನದಲ್ಲಿ ಯಾರು ಕೂಡ ಅಧಿಕೃತವಾಗಿ ಸೈನಿಕರಾಗಿಯೇ ಇರಲ್ಲ. ಅಲ್ಲಿ ಎಲ್ಲರೂ ಕೂಡ ಉಗ್ರ ಸಂಘಟನೆಗಳಿಂದ ಬಂದಂತಹ ತರಬೇತಿ ಪಡೆದುಕೊಂಡು ಬಂದವರೇ ಆಗಿರ್ತಾರೆ. ಅದಕ್ಕೋಸ್ಕರ ಪಾಕ್ ಸೇನೆಯ ತರಬೇತಿ ಕೇಂದ್ರವನ್ನು ಗುರಿಯಾಗಿಸಿಕೊಂಡು ಅಲ್ಲೂ ಕೂಡ ಒಂದು ದಾಳಿಯನ್ನು ಮಾಡಲಾಗಿದೆ. ಈಗಾಗಲೇ ಏನಂತಂದರೆ ಈ ಒಂದು ದಾಳಿಯಲ್ಲಿ ಜನ ಸತ್ತಿದ್ದಾರೆ. ಆದರೂ ಕೂಡ ಏನು ಮಾಡ್ತಾ ಇದೆ ಅಂತಂದರೆ ಪಾಕಿಸ್ತಾನ ನಮ್ಮಲ್ಲಿ ಏನೂ ಆಗಿಲ್ಲ ಅನ್ನುವಂತಹ ಮೊಂಡುತನವನ್ನು ಮಾತ್ರ ಬಿಡ್ತಾಗಿಲ್ಲ. ಈಗಾಗಲೇ ಏನಂತಂದರೆ ಪಾಕಿಸ್ತಾನದಲ್ಲಿ ರಕ್ತದ ಉಕ್ಕುಳಿ ಹರಿದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂತಹ ಕಾರ್ಯಗಳು ನಡೀತಾನೆ ಇದ್ದಾವೆ. ಆದರೆ ಪಾಕಿಸ್ತಾನ ಮಾಡಿದಂತಹ ಭಯದಿಂದಾಗಿ ಏನಾಗಿದೆ ಅಂತಂದರೆ, ಪಾಕಿಸ್ತಾನ ಭಯಗೊಂಡ್ತಲ್ಲ, ಇನ್ನೇನಾಗತ್ತಪ್ಪ, ಒಳಗಡೆ 100 ಕಿಲೋಮೀಟರ್ ಒಳಗಡೆ ಹೋಗಿನೇ ಹೊಡೆದುರುಳಿಸಿದ್ದಾರೆ, ಇನ್ನೇನು ಭಾರತ ಏನು ಮಾಡುತ್ತೆ ಅನ್ನುವಂತಹ ಭಯದಲ್ಲಿ ಪಾಕಿಸ್ತಾನ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂತ ನೋಡೋಣ.